ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಂದನ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತು ನ್ಯೂ ಡಿಸೈನ್ ಸಿಂಪಲ್ ಡಿಸೈನ್ ತೋರಿಸ್ತಾ ಇದ್ದೀನಿ. ಎಲ್ಲ ಸ್ಯಾರೀಸ್ಗೂ ಹಾಕ್ಕೊಳ್ಳೋ ಅಂಥದ್ದು. ಸೊ ಇದೊಂದು ಸ್ಯಾಂಪಲ್ ಪೀಸಲ್ಲಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಸ್ಟಾರ್ಟಿಂಗ್ಗೆ 6 ಎಳೆ ದಾರ ತೊಗೊಂಡು ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಂಡಿದ್ದೀನಿ ನೋಡಿ. ನೀಡಲ್ ನಂಬರ್ 1 10 ಅಥವಾ 11 ಯಾವ್ದಾದ್ರು ತೊಗೊಳ್ಬೋದು. ಪಕ್ಕದಲ್ಲಿ ಇನ್ನೂ ಒಂದು ಟೈಮ್ ಸಿಂಗಲ್ ಕ್ರೋಶೆ. ಮಧ್ಯದಿಂದ ಸಾರಿ ಮಧ್ಯದಿಂದ ಹಾಕ್ತಾಯಿದ್ದೀರಾ ಅಂತ ಕೇಳ್ತಾ ಇದ್ದೀರಾ ಫ್ರೆಂಡ್ಸ್. ಸ್ಯಾಂಪಲ್ ಸಾರಿಗೆ ನನ್ನ ಸಾರಿಗೆ ಹಾಕ್ಕೊಂಡು ತೋರಿಸಿರೋವಂಥದ್ದು. ಸೊ ಅದಕ್ಕೆ ಮತ್ತು 2 ಸರಿ ಸಿಂಗಲ್ ಕ್ರೋಶೆ ಮಾಡ್ತಾಯಿದ್ದೀನಿ. 2 ಸರಿ ಸಿಂಗಲ್ ಕ್ರೋಶೆ ಮಾಡಿ 5 ಚೈನ್ಸ್ನ ಹಾಕ್ಕೊಳ್ಳೋಣ. 5 ಚೈನ್ಸ್ ಸ್ಟಾರ್ಟಿಂಗು 4 5 ಹಾಕ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ. ಸೊ 5 ಚೈನ್ ಲಾಕ್ ಮಾಡಿಕೊಂಡು ನಾವಿಲ್ಲಿ 3 ಚೈನ್ ಮಾಡ್ಕೋಬೇಕು. 3 ಚೈನ್ ಮತ್ತು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್, ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೋತೀನಿ. ಮತ್ತು 3 ಚೈನ್. ಸೊ 5 ಚೈನ್ 3 ಚೈನ್ ಆಯ್ತಲ್ಲ, ಇನ್ನೂ 1 ಟೈಮ್ 3 ಚೈನ್ ಮಾಡ್ತೀನಿ. ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್. ಫೈವ್ ಚೈನ್ 2 ಸತಿ 3 ಚೈನ್ ಆಯ್ತಲ್ವ, ಅಲ್ಲಿಂದ 8 ಚೈನ್ಸ್ನ ಹಾಕೋಬೇಕು. ಇವಾಗ 2 ಸತಿ 3 ಚೈನ್ ಮಾಡಿದ್ದೀವಿ ಅಲ್ವಾ, 2 ಸತಿ 3 ಚೈನ್ ಆದ ತಕ್ಷಣ 8 ಚೈನ್ಸ್ನ ಮಾಡ್ತಾಯಿದ್ದೀನಿ. ಸೊ 8 ಚೈನ್ಸ್ ಮಾಡಿಬಿಟ್ಟು ಅದು ಯು ಶೇಪಲ್ಲಿ ಲಾಕ್ ಮಾಡ್ಕೊಳ್ಳೋಣ. ಇವಾಗ ಫ್ರೆಂಡ್ಸ್, ಇದು 2 ಸ್ಟೆಪ್ಪು. ಅದೇ ಬ್ಯಾಕ್ ಸೈಡಿಂದನೂ ಸ್ವಲ್ಪ ಡಿಸೈನ್ ಹಾಕಬೇಕು. ಮತ್ತು 8 ಚೈನು 3 ಚೈನ್ ಹಾಕ್ಕೋಬೇಕು. ಸೊ 2 ಸ್ಟೆಪ್ನ ಸಿಂಗಲ್ ಸ್ಟೆಪ್ ಮಾಡ್ತಾಯಿದ್ದೀವಲ್ಲ, ಅದಕ್ಕೆ ಬ್ಯಾಕ್ ಸೈಡು ಬರುತ್ತೆ. 8 ಚೈನ್ನ ಲಾಕ್ ಮಾಡಿಬಿಟ್ಟು ಯು ಶೇಪಲ್ಲಿ ಮತ್ತೆ ಅದೇ ಥರ 8 ಚೈನ್ಸ್ನ ಮಾಡ್ಕೊತೀವಿ. ಸೊ ಇವನ್ 7 ಹಾಕಿದ್ರೂ ಹಾಕ್ಕೋಬೋದು. 8 ಅಂದರೆ ಕರೆಕ್ಟ್ ಆಗುತ್ತೆ ನಿಮಗೆ. 8 ಚೈನ್ಸ್ ಮತ್ತು ಬ್ಯಾಕ್ ಸೈಡ್ ಟರ್ನ್ ಮಾಡೋಣ. ಸಾರಿ ಬ್ಯಾಕ್ ಸೈಡ್ ಟರ್ನ್ ಮಾಡಿ ಒಂದು ಸತಿ ನೋಡಿ, ಅಲ್ಲಿ ಸಿಂಗಲ್ ಕ್ರೋಶೆ ಇರುತ್ತೆ. 8 ಚೈನ್ ಮಾಡಿರ್ತೀವಲ್ಲ, ಅಲ್ಲಿ ಸಿಂಗಲ್ ಕ್ರೋಶೆ ಇರುತ್ತೆ ಲೆಫ್ಟಲ್ಲಿ. ಅದೇ ಸಿಂಗಲ್ ಕ್ರೋಶೆ ಬ್ಯಾಕ್ ಸೈಡಿಂದ ಹಾಕ್ತಾ ಇರೋದು ಲಾಕ್ ಮಾಡ್ತೀವಿ. ಬ್ಯಾಕ್ ಸೈಡಿಂದ ಲಾಕ್ ಮಾಡ್ಕೊಳ್ತೀವಿ. ಸೊ ಬ್ಯಾಕ್ ಸೈಡಿಂದ ಲಾಕ್ ಮಾಡಿ ಮತ್ತು 2 ಚೈನ್ಸ್ ಹಾಕೋಣ. ಇಲ್ಲಿ 3 ಇದೆ ಅಲ್ವಾ, ನಾನಿಲ್ಲಿ 3 ಆದರೂ ಹಾಕ್ಕೋಬೋದು. 2 or 3 ಕರೆಕ್ಟಾಗಿ ಚೈನ್ಸ್ನ ಹಾಕ್ಕೊಂಡು ನೋಡಿ, ಅಲ್ಲಿ ಸಿಂಗಲ್ ಕ್ರೋಶೆ ಇರ್ತಲ್ಲ, 3 ಚೈನ್ ಸಿಂಗಲ್ ಕ್ರೋಶೆ, ಅಲ್ಲಿ ಲಾಕ್ ಮಾಡ್ತೀವಿ. ಅಲ್ಲಿ ಲಾಕ್ ಮಾಡ್ತೀನಿ ಮತ್ತು ಲಾಕ್ ಮಾಡಿ ಟರ್ನ್ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಮಾಡಿ ಟರ್ನ್ ಮಾಡಿಕೊಂಡು ಇವಾಗ ನೀಡಲ್ ಮೇಲೆ 1 ಟೈಮ್ ದಾರ ಸುತ್ಕೋಬೇಕು. 1 ಟೈಮ್ ದಾರ ಸುತ್ಕೊಂಡು 8 ಚೈನ್ಸ್ ಏನು ಹಾಕಿರ್ತೀವಿ, 2 ಇರುತ್ತೆ ಅಲ್ವ, 2 ಒಳಗಡೆನೂ ನೀಡಲ್ನ ಹಾಕಿ ದಾರನ ತಂದು 3 ದಾರ ಇರುತ್ತೆ. ಫಸ್ಟ್ 2 ದಾರನ 1 ಮಾಡ್ಕೊಳ್ಳೋಣ, ಮತ್ತು 2 ದಾರನ 1 ಮಾಡ್ಕೊಳ್ಳೋಣ. ಒಂದು ಡಬಲ್ ಕ್ರೋಶೆ, ಮೀಡಿಯಮ್ ಸೈಜ್ ಡಬಲ್ ಕ್ರೋಶೆ ಹಾಕ್ಕೋತಾ ಇದ್ದೀನಿ. ಸೊ ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಅದೇ ಗ್ಯಾಪಲ್ಲಿ ಹೋಗಿ ದಾರನ ತಂದು 2 ದಾರ 1 2 ದಾರ 1 ಈ ರೀತಿ ಡಬಲ್ ಕ್ರೋಶೆ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಇವನ್ ಟ್ರಿಪಲ್ ಕ್ರೋಶೆ ಕೂಡ ಮಾಡ್ಕೋಬೋದು ಫ್ರೆಂಡ್ಸ್. ನಾನು ಸ್ಟಾರ್ಟಿಂಗ್ 2 ಚೈನ್ ತೊಗೊಂಡೆ ಅಲ್ವಾ ಬ್ಯಾಕ್ ಸೈಡಿಂದ, ಅಲ್ಲಿ ನಾನು 2 ಚೈನ್ ತೊಗೊಂಡಿರೋದಕ್ಕೆ ಡಬಲ್ ಕ್ರೋಶೆ ಮಾಡಿದ್ದೀನಿ. ಇವನ್ 3 ಚೈನ್ ತೊಗೊಂಡ್ರೆ ನೀವು ಟ್ರಿಪಲ್ ಕ್ರೋಶೆ ಕೂಡ ಮಾಡ್ಕೋಬೋದು. 2 ಮಾಡ್ಬೋದು ಇದರಲ್ಲಿ. ನೀಡಲ್ ಮೇಲೆ 1 ಟೈಮ್ ದಾರ ಸುತ್ಕೊಂಡು ಗ್ಯಾಪಲ್ಲಿ ಹೋಗಿ ದಾರನ ತಂದು 2 ದಾರ 1 2 ದಾರ 1 ಈ ರೀತಿ 5 ಡಬಲ್ ಕ್ರೋಶೆನ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಬರೀ 5 ಮಾಡ್ತಾಯಿದ್ದೀನಿ, ಯಾಕಂದರೆ ನಮಗೆ 3 ಚೈನ್ 3 ಚೈನ್ 2 ಸತಿ ಹಾಕಿದ್ವಿ ಅಲ್ಲ, ಅದನ್ನು ಒಂದು 3 ಚೈನ್ನ ನಾನು ಕಂಬ ಥರ ಕನ್ಸಿಡರ್ ಮಾಡ್ತೀನಿ. ಸೊ ಅದಕ್ಕೆ ರೈಟ್ ಸೈಡ್ ಮಾತ್ರ 5 ಕಂಬಗಳನ್ನ ಮಾಡಿಬಿಟ್ಟು 5 ಡಬಲ್ ಕ್ರೋಶೆ ಆದ ತಕ್ಷಣ 4 ಚೈನ್ಸ್ನ ಮಾಡ್ತೀನಿ. 5 ಕಂಬ ಮಾಡ್ತೀನಿ, 4 ಚೈನ್ಗಳನ್ನ ಹಾಕ್ತೀನಿ. ಮತ್ತು ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಅದೇ 8 ಚೈನ್ಗೆ ಮತ್ತು ಡಬಲ್ ಕ್ರೋಶೆನ ಮಾಡ್ತೀನಿ. ಸೊ ಅದೇ 8 ಚೈನ್ಗೆ ಮತ್ತು ಕಂಬಗಳನ್ನ ಫಿಲ್ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಇಲ್ಲಿ ನಾನು 6 ಡಬಲ್ ಕ್ರೋಶೆ ಮಾಡ್ಕೊಳ್ತೀನಿ ಫ್ರೆಂಡ್ಸ್, ಯಾಕಂದರೆ ಆ ಸೈಡ್ 5 ಮಾಡಿದ್ದೆ ಅಲ್ವಾ, ಈ ಸೈಡು 6 ಮಾಡ್ಕೊಳ್ತೀನಿ. ಸೊ ನಮಗೆ 2 ಸತಿ 3 ಚೈನ್, ಆ ಸೈಡ್ 5 ಡಬಲ್ ಕ್ರೋಶೆ ವಿತ್ 2 ಸತಿ 3 ಚೈನ್ ಮಾಡಿದ್ವಿ ಅಲ್ವಾ, ಫ್ರಂಟ್ ಸೈಡಿಂದ ಒಂದು ಬ್ಯಾಕ್ ಸೈಡಿಂದ ಒಂದು. ಸೊ ಅದು ನಮಗಿಲ್ಲಿ ಬ್ಯಾಲೆನ್ಸ್ ಆಗಬೇಕು, ಲೆಫ್ಟ್ ಸೈಡ್ಗೂ ಸೇಮ್ ಕೌಂಟಿಂಗ್ಸ್ ಬರಬೇಕು ನಮಗೆ. ಸೊ ಅದಕ್ಕೋಸ್ಕರ ನಾನಿಲ್ಲಿ 6 ಕಂಬ ಮಾಡ್ತೀನಿ. ಲಾಸ್ಟ್ ಒಂದು ಕಂಬನ ಸಾರಿಗೆ ಸಿಂಗಲ್ ಕ್ರೋಶೆ ಮಾಡಿರ್ತೀವಿ ಅಲ್ವಾ, ಅದಕ್ಕೆ ಕಂಬ ಮಾಡ್ಕೊಳ್ತೀನಿ. ಅವಾಗ ನಮಗೆ ಬ್ಯಾಲೆನ್ಸ್ ಆಗುತ್ತೆ. ಒಟ್ಟು ಆ ಸೈಡು 7 ಬಂದಿರುತ್ತೆ, ಈ ಸೈಡ್ಸ್ ಕೂಡ 7 ಡಬಲ್ ಕ್ರೋಶೆಸ್ ಬರುತ್ತೆ. ಸೊ ಅದಕ್ಕೋಸ್ಕರ ಇಲ್ಲಿ 6 ಡಬಲ್ ಕ್ರೋಶೆ ಆಯ್ತಲ್ಲ, ಲಾಸ್ಟ್ ಒಂದು ನೀಡಲ್ ಮೇಲೆ ದಾರ ಸುತ್ಕೋಬೇಕು.
ಇಲ್ಲಿ ಏನು ಸೀರೆಗೆ ಸಿಂಗಲ್ ಕ್ರೋಶೆ ಹಾಕಿರ್ತೀವಿ ಅಲ್ಲಿ ಅದ್ರ ಒಳಗಡೆ ಮತ್ತೆ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು, ಡಬಲ್ ಕ್ರೋಶೆ ಮಾಡ್ಕೋಬೇಕು. ಡಬಲ್ ಕ್ರೋಶೆ ಮಾಡಿಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿಕೊಂಡು ಅಲ್ಲಿಂದ ಇವಾಗ ಫ್ರೆಂಡ್ಸ್ ನೋಡಿ ಆರ್ಚ್ ಈ ಥರ ಬರುತ್ತೆ, ನಿಮಗೆ ಆರ್ಚ್ ಈ ಥರ ಬರುತ್ತೆ. ಮತ್ತು 3 ಚೈನ್ ಹಾಕ್ತೀನಿ. 3 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿಕೊಂಡು 5 ಚೈನ್ ಹಾಕ್ತೀನಿ. 5 ಚೈನ್ ಆರ್ಚ್ ಆದ ತಕ್ಷಣ 1 ಟೈಮ್ 3 ಚೈನ್ ಹಾಕಬೇಕು, 5 ಚೈನ್ ಹಾಕಬೇಕು. ಮತ್ತು ನಾವು ಇವಾಗ ಒಂದು ಸತಿ 5 ಚೈನ್ ಆಗಿದ ತಕ್ಷಣ 2 ಸತಿ 3 ಚೈನ್ 8 ಚೈನ್ ಸ್ಟಾರ್ಟ್ ಮಾಡಬೇಕು ಫ್ರೆಂಡ್ಸ್. ಇವಾಗ 5 ಚೈನ್ ಆಗಿದ ತಕ್ಷಣ ನಾವು 2 ಸರ್ತಿ 3 ಚೈನ್ ಮಾಡ್ಕೋಬೇಕು. ಒಂದು ಆರ್ಚ್ ಆಗಿದ ತಕ್ಷಣ 3 ಚೈನ್ 5 ಚೈನ್ ಮಾಡಬೇಕು, ಮತ್ತು 3 ಚೈನ್ ಮಾಡ್ಕೋಬೇಕು. ಈ ಥರ ಕೌಂಟಿಂಗ್ಸ್ ಗ್ಯಾಪ್ನ ಇಟ್ಕೊಂಡ್ರೆ ನಿಮ್ಗೆ ಈಸಿ ಆಗುತ್ತೆ ಫ್ರೆಂಡ್ಸ್, ಕನ್ಫ್ಯೂಸ್ ಆಗೋದಿಲ್ಲ. 3 ಚೈನ್ 5 ಚೈನ್ ಮಾಡಿ, ಇಲ್ಲ 3 ಚೈನ್ ಮಾಡಿ. ಇಲ್ಲ ಅಂದರೆ 5 ಚೈನ್ ಮಾಡಿದ್ದೀವಿ ಅಲ್ಲ ಕುಚ್ಚಿಗೆ, ನೀವಲ್ಲಿ 3 ಚೈನೇ ಯೂಸ್ ಮಾಡ್ಕೋಬೋದು. ಕನ್ಫ್ಯೂಸ್ ಆಗುತ್ತೆ ಅಂದರೆ 4 ಸತಿ 3 ಚೈನ್ ಮಾಡ್ಬೋದು. ಮತ್ತು ಆದ ತಕ್ಷಣ 8 ಚೈನ್ ಹಾಕ್ತಾಯಿದ್ದೀನಿ. 8 ಚೈನು ಯು ಶೇಪಲ್ಲಿ ಲಾಕ್ ಮಾಡ್ಕೊಳ್ಳೋಣ. ಯು ಶೇಪಲ್ಲಿ ಲಾಕ್ ಮಾಡಿಕೊಂಡು ಮತ್ತೆ 8 ಚೈನ್ ಸ್ವಲ್ಪ ಸ್ಪೀಡಾಗಿ ತೋರಿಸ್ತಿದ್ದೀನಿ, ಸೆಕೆಂಡ್ ಆರ್ಚ್ ಅಲ್ವಾ. ಮತ್ತೆ 8 ಚೈನ್ ಮಾಡಿ ಬ್ಯಾಕ್ ಸೈಡಿಂದ ಟರ್ನ್ ಮಾಡಿಕೊಂಡು ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. ಬ್ಯಾಕ್ ಸೈಡಿಂದ ಟರ್ನ್ ಮಾಡಿಕೊಂಡು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. ಸಿಂಗಲ್ ಕ್ರೋಶೆ ಮಾಡಿ ಇಲ್ಲಿ ಕೂಡ 2 ಚೈನ್ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಇಲ್ಲಿ 2 ಚೈನ್ ಹಾಕಿದ್ರೆ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ, 3 ಚೈನ್ ಹಾಕಿ ಲಾಕ್ ಮಾಡಿಕೊಂಡ್ರೆ ಟ್ರಿಪಲ್ ಕ್ರೋಶೆ ಮಾಡ್ಕೊಳ್ಳಿ. 2 ಕೂಡ ಮಾಡ್ಕೋಬೋದು ಈ ಡಿಸೈನ್ಗೆ. ಇದು ಸ್ವಲ್ಪ ದೊಡ್ಡದು ಬರುತ್ತೆ ಟ್ರಿಪಲ್ ಕ್ರೋಶೆ ಮಾಡಿದ್ರೆ. ಮತ್ತೆ ಟರ್ನ್ ಮಾಡಿಕೊಂಡು ನೀಡಲ್ ಮೇಲೆ ದಾರ ಸುತ್ತಕೊಂಡು 8 ಚೈನ್ ಒಳಗಡೆ ಗ್ಯಾಪಲ್ಲಿ ನೀಡಲ್ ಹಾಕಿ ದಾರ ಅಂತಂದು ಡಬಲ್ ಕ್ರೋಶೆ ಮಾಡ್ಕೊಳ್ಳೋದು, ಮತ್ತು ಕಂಟಿನ್ಯೂ ಮಾಡೋದು. 5 ಡಬಲ್ ಕ್ರೋಶೆ ಆದ ತಕ್ಷಣ 4 ಚೈನ್ಸ್ನ ಹಾಕ್ಕೊಳ್ಳೋಣ. 4 ಚೈನ್ಸ್ನ ಹಾಕ್ಕೊಂಡು ಸೆಂಟರಲ್ಲಿ ಮತ್ತೆ ಕಂಬಗಳನ್ನ ಸ್ಟಾರ್ಟ್ ಮಾಡ್ಕೊಳ್ಳೋದು. ಒಟ್ಟು ಲೆಫ್ಟ್ ಸೈಡಲ್ಲಿ 7 ಕಂಬ ಮಾಡ್ತೀನಿ. ಲಾಸ್ಟ್ 7ನೇ ಕಂಬ ಬಂದು ನಾವು ಸ್ಯಾರಿಗೆ ಬಟ್ಟೆಗೆ ಸಿಂಗಲ್ ಕ್ರೋಶೆ ಮಾಡಿರ್ತೀವಲ್ಲ ಅಲ್ಲಿ ಮಾಡ್ಕೊಳ್ಳೋದು. ಇದೇ ಥರ ಕಂಬಗಳನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ ಫ್ರೆಂಡ್ಸ್. 8 ಚೈನ್ನ ಫಿಲ್ ಮಾಡಿಕೊಂಡು ನೆಕ್ಸ್ಟ್ ಸ್ಟೆಪ್ ಮಾಡ್ಕೊಳ್ಳೋಣ ನಾವು. ಇದೇ ರೀತಿ ಹಾಕ್ಕೊಂಡೋಗಿ ಸ್ಯಾರಿಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ತೀನಿ. ಲಾಕ್ ಮಾಡಿ ಮತ್ತು 3 ಚೈನ್ 5 ಚೈನ್ 3 ಚೈನ್ 3 ಚೈನು 8 ಚೈನ್ ಸ್ಟಾರ್ಟ್ ಮಾಡೋದು. ಬೇಸ್ ಈ ರೀತಿ ಕಂಪ್ಲೀಟ್ ಮಾಡ್ಕೊಂಬಿಡೋಣ. ಇದಕ್ಕೆ ನೆಕ್ಸ್ಟ್ ಸ್ಟೆಪ್ಪು ಕಲರ್ ಚೇಂಜ್ ಮಾಡಿಕೊಂಡು ಸ್ಟಾರ್ಟ್ ಮಾಡ್ಕೊಳ್ಳೋಣ. ನಾಟಿಂದ ಬರೋ ಥರ ಮಾಡೋದು. ಸಿಂಗಲ್ ಕ್ರೋಶೆಲಿ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. ಸಿಂಗಲ್ ಕ್ರೋಶೆ ಮಾಡಿ 5 ಚೈನ್ ಇರೋ ಕಡೆ 5 ಚೈನ್, ಎಲ್ಲಿಗೆ ಬರುತ್ತೆ ಅಲ್ಲಿ ಸಿಂಗಲ್ ಕ್ರೋಶೆ ಇರುತ್ತಲ್ವ ಅಲ್ಲಿಗೆ ಇನ್ನೊಂದು ಸಿಂಗಲ್ ಕ್ರೋಶೆ ಮಾಡಿ ಲಾಕ್ ಮಾಡ್ಕೊಳ್ತೀನಿ. ಲಾಕ್ ಮಾಡಿಕೊಂಡು ಇವಾಗ ಪಕ್ಕದಲ್ಲಿ 3 ಚೈನ್ ಇದೆ ಅಲ್ವಾ ಫ್ರೆಂಡ್ಸ್, ಅಲ್ಲಿ ಕೂಡ ನಾನು ಸಿಂಗಲ್ ಕ್ರೋಶೆ ಮಾಡ್ತೀನಿ 2 ಸರ್ತಿ. ಒಂದು ಸಿಂಗಲ್ ಕ್ರೋಶೆಯಲ್ಲಿ ಸಿಂಗಲ್ ಕ್ರೋಶೆ 1 ಟೈಮ್ ಮಾಡಿ ಪಕ್ಕದಲ್ಲಿರೋ 3 ಚೈನಲ್ಲಿ 2 ಸರ್ತಿ ಸಿಂಗಲ್ ಕ್ರೋಶೆ ಮಾಡಿಕೊಂಡು ಇವಾಗ ನೀಡಲ್ ಮೇಲೆ 1 ಟೈಮ್ ದಾರ ಸುತ್ಕೋತೀನಿ. ನೀಡಲ್ ಮೇಲೆ 1 ಟೈಮ್ ದಾರ ಸುತ್ತಕೊಂಡು ಈ 3 ಚೈನ್ ಟ್ವಿಸ್ಟ್ ಆಗಿರುತ್ತಲ್ವ ಫ್ರೆಂಡ್ಸ್, ಅಲ್ಲಿ ಒಂದು ಚಿಕ್ಕ ಹೋಲ್ ಗ್ಯಾಪ್ ಕಾಣುತ್ತೆ, ಅಂದರೆ ಅದ್ರ ಮೇಲ್ಗಡೆ ಅಲ್ಲೇ ನಾನು ನೀಡಲ್ ಮೇಲೆ ದಾರ ಸುತ್ತಕೊಂಡು ಆ ಪ್ಲೇಸಿಗೆ ನೀಡಲ್ ಹಾಕಿ ದಾರ ಅಂತಂದು 3 ಥರ ಸೇರಿ 1 ಮಾಡ್ತೀನಿ. ಹಾಫ್ ಡಬಲ್ ಕ್ರೋಶೆ ಮತ್ತು ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಪ್ರತಿ ಕಂಬದ ಮೇಲಿರೋ ಹೋಲ್ ಗ್ಯಾಪಿಗೆ ನೋಡಿ, ಪ್ರತಿ ಕಂಬದ ಮೇಲಿರೋ ಹೋಲ್ ಗ್ಯಾಪಿಗೆ ನೀಡಲ್ನ ಹಾಕಿ ದಾರ ಅಂತಂದು 3 ದಾರ ಸೇರಿ 1 ಮಾಡ್ಕೋತೀನಿ. ಹಾಫ್ ಡಬಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಅಲ್ಲಿ ಹೋಲ್ ಗ್ಯಾಪ್ಸ್ ನಿಮಗೆ ಕಾಣಿಸ್ತಾ ಇದೆ ಅಲ್ವಾ, ಹಾಫ್ ಡಬಲ್ ಕ್ರೋಶೆ ಮಾಡ್ಕೋಬೇಕು ಪ್ರತಿ ಹೋಲ್ ಗ್ಯಾಪ್ಗೆ. ಈ ರೀತಿ ನೀಡಲ್ ಮೇಲೆ ದಾರ ಸುತ್ಕೊಳ್ಳೋದು, ಆ ಹೋಲಲ್ಲಿ ಹೋಗಿ ದಾರ ತಂದು 3 ದಾರ ಸೇರಿ 1 ಮಾಡ್ಕೊಳ್ಳೋದು. ಈ ರೀತಿ ಹಾಫ್ ಡಬಲ್ ಕ್ರೋಶೆ ಮಾಡ್ಕೊಂಡು ಹೋಗ್ತೀನಿ. ಲಾಸ್ಟ್ವರೆಗೂ ಹಾಫ್ ಡಬಲ್ ಕ್ರೋಶೆ ಮಾಡಿಬಿಟ್ಟು ಈ 4 ಚೈನ್ ಗ್ಯಾಪ್ ಇದೆ ಅಲ್ವಾ ಫ್ರೆಂಡ್ಸ್, ನೋಡಿ ಇಲ್ಲಿ 6 ಹಾಫ್ ಡಬಲ್ ಕ್ರೋಶೆ ಆಯ್ತಲ್ಲ, 4 ಚೈನ್ ಗ್ಯಾಪ್ ಇದೆ ಅಲ್ವಾ, ಅಲ್ಲಿ ಒಂದು
ಆಗಿದ ತಕ್ಷಣ ಸಿಂಗಲ್ ಕ್ರೋಶೆ ಮಾಡ್ತೀನಿ, ನಾರ್ಮಲ್ ಸಿಂಗಲ್ ಕ್ರೋಶೆ ಮಾಡಿ ಇಲ್ಲಿ 3 ಚೈನ್ ಹಾಕ್ತೀನಿ. ಒಂದು ಸತಿ ಸಿಂಗಲ್ ಕ್ರೋಶೆ ಮಾಡಿದ ತಕ್ಷಣ 3 ಚೈನ್ ಮಾಡಿ ಮತ್ತು 4 ಚೈನ್ ಗ್ಯಾಪಲ್ಲಿ ಸಿಂಗಲ್ ಕ್ರೋಶೆ ಮಾಡಬೇಕು. ಟೈಟ್ ಮಾಡಿ ಮತ್ತೆ 3 ಚೈನ್ ಮಾಡೋಣ, ಅಲ್ಲೇ 4 ಚೈನ್ ಗ್ಯಾಪಲ್ಲಿ ಲಾಕ್ ಮಾಡ್ಕೊಳ್ಳೋಣ. ಸೊ 3 ಚೈನ್ ಮಾಡೋದು, ಅಲ್ಲೇ ಲಾಕ್ ಮಾಡ್ಕೊಳ್ಳೋದು. ಸೊ ಇಲ್ಲಿ ಪಿಕಾಟ್ಸ್ ಕೂಡ ಹಾಕ್ಕೋಬೋದು ಫ್ರೆಂಡ್ಸ್, ನೀವು ಪಿಕಾಟ್ಸ್ ಹಾಕ್ಕೋಬೋದು, ಇಲ್ಲಾಂದರೆ ಬೀಡ್ಸ್ ಹಾಕ್ಕೋಬೋದು. ನಾನಿಲ್ಲಿ 3 ಚೈನ್ ಹಾಕಿ ಲಾಕ್ ಮಾಡ್ತಾಯಿದ್ದೀನಿ. ಚಿಕ್ಕ ಚಿಕ್ಕ ಪೆಟಲ್ ಟೈಪ್ ಬರುತ್ತೆ. ಸೊ 5 ಟೈಮ್ಸ್ ಈ ರೀತಿ ಮಾಡ್ಕೋಬೇಕು ಫ್ರೆಂಡ್ಸ್. 4 ಚೈನ್ ಗ್ಯಾಪಲ್ಲಿ 5 ಟೈಮ್ಸ್ ನಾನು ಈ ರೀತಿ ಮಾಡ್ತಾಯಿದ್ದೀನಿ. 5 ಸತಿ ಇದನ್ನು ಫಿಲ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನಿಮಗೇನಾದರೂ ಕಂಜೆಸ್ಟ್ ಆಯಿತು, ಪ್ಲೇಸ್ ಸಾಕಾಗಿಲ್ಲ ಅಂದರೆ ಈವನ್ 5 ಚೈನ್ ಕೂಡ ಮಾಡ್ಕೋಬೋದು. 4 ಚೈನ್ ಗ್ಯಾಪ್ ಬದಲು 5 ಚೈನ್ ಗ್ಯಾಪ್ ಕೂಡ ನೀವು ಮಾಡ್ಕೋಬೋದು. ಈ ರೀತಿ ಕಾಣಿಸುತ್ತೆ, ಚಿಕ್ಕ ಚಿಕ್ಕ ಪೆಟಲ್ಸ್ ಟೈಪು ನೀಟಾಗಿ ಬರುತ್ತೆ. ಅದಾದ ತಕ್ಷಣ ಲಾಕ್ ಆದ ತಕ್ಷಣ ನೀಡಲ್ ಮೇಲೆ ದಾರ ಸುತ್ಕೋಬೇಕು. ನೆಕ್ಸ್ಟ್ ಕಂಬ ಇರುತ್ತೆ ಅಲ್ವಾ, ಕಂಬದ ಮೇಲೆ ಹೋಗಿ ದಾರನ ತಂದು ಹಾಫ್ ಡಬಲ್ ಕ್ರೋಶೆ ಮಾಡ್ಕೊಳ್ಳೋಣ. ಸೊ ಪ್ರತಿ ಕಂಬದ ಮೇಲಿರೋ ಹೋಲ್ ಗ್ಯಾಪಲ್ಲಿ ನಾನು ಇವಾಗ ಹಾಫ್ ಡಬಲ್ ಕ್ರೋಶೆನ ಮಾಡ್ಕೊಂಡು ಹೋಗ್ತೀನಿ. ನೋಡಿ, ಹಾಫ್ ಡಬಲ್ ಕ್ರೋಶೆ ಮಾಡ್ಕೊಳ್ಳೋದಷ್ಟೇ. ನೀಡಲ್ ಮೇಲೆ ದಾರ ಸುತ್ಕೊಳ್ಳೋದು, ಗ್ಯಾಪಲ್ಲಿ ಹೋಗಿ ದಾರ ಅಂತಂದು 3 ದಾರ ಸೇರಿ 1 ಮಾಡ್ಕೊಳ್ಳೋದು. ಈ ಸೈಡು 6 ಟೈಮ್ಸ್ ಹಾಫ್ ಡಬಲ್ ಕ್ರೋಶೆ ಬರುತ್ತೆ. ಲಾಸ್ಟ್ ಒಂದು ಮಾಡಿಬಿಟ್ಟು ಡೈರೆಕ್ಟಾಗೆ 3 ಚೈನ್ ಒಳಗಡೆ 2 ಸತಿ ಸಿಂಗಲ್ ಕ್ರೋಶೆ, 3 ಚೈನ್ ಒಳಗಡೆ 2 ಸತಿ ಸಿಂಗಲ್ ಕ್ರೋಶೆ ಮತ್ತು ಸಿಂಗಲ್ ಕ್ರೋಶೆಯ ಮೇಲೆ 1 ಸತಿ ಸಿಂಗಲ್ ಕ್ರೋಶೆ. ಇಲ್ಲಿ ಕೂಡ ಒಂದು ಸಿಂಗಲ್ ಕ್ರೋಶೆ ಮಾಡ್ತೀನಿ. ಮಾಡಿ 5 ಚೈನ್ ಇರೋ ಕಡೆ 5 ಚೈನೇ ಹಾಕೋಣ. ಸೊ ಆರ್ಚ್ ಈ ರೀತಿ ಇರುತ್ತೆ ಫ್ರೆಂಡ್ಸ್. ನಾರ್ಮಲ್ ಆರ್ಚ್ಗಿಂತ ಇದು ಸೆಂಟ್ರಲ್ಲಿ ಒಂಥರ ಫ್ಲವರ್ದು ಯು ಶೇಪಲ್ಲಿ ಬಂದಿರೋ ಥರ ಕಾಣಿಸುತ್ತೆ. ಫ್ಲವರ್ ಪೆಟಲ್ಸ್ ತುಂಬ ನೀಟಾಗಿ ಕಾಣಿಸುತ್ತೆ. ನಿಮಗೆ ವಿಡಿಯೋಗಿಂತ ಡೈರೆಕ್ಟಾಗಿ ಅದು ಪೆಟಲ್ಸ್ ಫಾರ್ಮೇಷನು ನೀಟಾಗಿ ಕಾಣಿಸುತ್ತೆ, ಕ್ಲಿಯರಾಗಿ ಚೆನ್ನಾಗಿ ಬರುತ್ತೆ. ಸೊ ಇದಾದಮೇಲೆ ಮತ್ತೆ 5 ಚೈನ್ ಇರೋ ಕಡೆ 5 ಚೈನ್ ಹಾಕೋಣ. 5 ಚೈನ್ ಇರೋ ಕಡೆ 5 ಚೈನ್ ಹಾಕಿ ಲಾಕ್ ಇರೋ ಕಡೆ ಲಾಕ್ ಮಾಡ್ತೀನಿ. ಮತ್ತು ನೆಕ್ಸ್ಟ್ 3 ಚೈನ್ ಒಳಗಡೆ 2 ಸತಿ ಸಿಂಗಲ್ ಕ್ರೋಶೆ, 2 ಸತಿ ಸಿಂಗಲ್ ಕ್ರೋಶೆ ಮಾಡಿ ನೀಡಲ್ ಮೇಲೆ ದಾರ ಸುತ್ಕೋಬೇಕು. ನೆಕ್ಸ್ಟ್ ಆರ್ಚ್ ಕಂಬದ ಮೇಲೆ ಹೋಲ್ಸ್ ಇರುತ್ತೆ ಅಲ್ವಾ, ಸ್ಟಾರ್ಟಿಂಗ್ 3 ಚೈನ್ ಟ್ವಿಸ್ಟ್ ಆಗಿರೋ ಕಡೆ ಇರುತ್ತೆ, ಅದ್ರ ಸೆಂಟ್ರಲ್ಲಿ ನಾನು ಒಂದು ಹಾಫ್ ಡಬಲ್ ಕ್ರೋಶೆ ಮಾಡ್ತೀನಿ ಪ್ರತಿ ಕಂಬದ ಮೇಲೆ. ಅಂದರೆ ಈ ಸೈಡು 6 ಹಾಫ್ ಡಬಲ್ ಕ್ರೋಶೆ ಬರುತ್ತೆ. ಸೊ ಸೆಂಟರಲ್ಲಿ 3 ಚೈನ್ ಹಾಕೋದು, ಲಾಕ್ ಮಾಡೋದು, 3 ಚೈನ್ ಹಾಕೋದು, ಲಾಕ್ ಮಾಡೋದು ಅಷ್ಟೇ. ಸೊ ಈ ರೀತಿ ಹಾಫ್ ಡಬಲ್ ಕ್ರೋಶೆ ಮಾಡ್ಕೊಂಡು ಹೋಗೋಣ. ಸೊ ಇದರಲ್ಲಿ ಯಾವುದೇ ರೀತಿ ಬೀಡ್ಸ್ ಯೂಸ್ ಮಾಡಿಲ್ಲ ಫ್ರೆಂಡ್ಸ್. ಬೇಕಂದರೆ ಲಾಸ್ಟಲ್ಲಿ ತೋರಿಸಿದ್ದೀನಿ, ಅದನ್ನು ಮಾತ್ರ ಯೂಸ್ ಮಾಡ್ಕೋಬೋದು. ಬೇಡ ಅಂದರೆ ನೀವು ರಿಮೂವ್ ಮಾಡ್ಬೋದು. ಇದು ಒಂದು ಸಿಂಗಲ್ ಕ್ರೋಶೆ ಮಾಡಿ ನೋಡಿ 3 ಚೈನ್ ಮಾಡ್ತೀನಿ. 3 ಚೈನ್ ಮಾಡಿ ಅದರಲ್ಲೇ ಲಾಕ್ ಮಾಡ್ಕೊಳ್ಳೋದು. ಈ ರೀತಿ 5 ಸತಿ ಮಾಡ್ಕೋಬೇಕು ಫ್ರೆಂಡ್ಸ್. 5 ಸತಿ ಮಾಡಿಕೊಂಡು ಮತ್ತು ಲೆಫ್ಟ್ ಸೈಡಲ್ಲಿ ಪೂರ್ತಿ ಕಂಬದ ಮೇಲೆ ಇರೋದೆಲ್ಲ ಹಾಫ್ ಡಬಲ್ ಕ್ರೋಶೆ ಮಾಡ್ಕೊಂಡು ಹೋಗೋದು. ಈ ರೀತಿ ಬರುತ್ತೆ ನಮಗೆ. ನೆಕ್ಸ್ಟ್ 3 ಚೈನ್ ಒಳಗಡೆ 2 ಸತಿ ಸಿಂಗಲ್ ಕ್ರೋಶೆ ಮಾಡ್ತೀನಿ, ಸಿಂಗಲ್ ಕ್ರೋಶೆ ಮಾಡ್ತೀನಿ. ಇಲ್ಲಿ ಕೂಡ ಸಿಂಗಲ್ ಕ್ರೋಶೆ, 5 ಚೈನ್ ಇರೋ ಕಡೆ 5 ಚೈನ್, ಲಾಕ್ ಇರೋ ಕಡೆ ಲಾಕ್. ಸೊ ಈ ರೀತಿ ಮಾಡ್ಕೊಂಡು ಹೋಗೋದು. ಒಂದು ಸಿಂಪಲಾಗಿ ಡಿಸೈನು, ತೀರಾ ಇವನ್ ಬ್ರೈಡಲ್ ಅಂತ ಹೇಳೋಕ್ಕಾಗಲ್ಲ, ತುಂಬ ಸಿಂಪಲ್ ಅಂತ ಹೇಳೋಕ್ಕಾಗಲ್ಲ. ಸೊ ಸ್ಯಾರೀಸ್ಗೆ ಮ್ಯಾಚ್ ಆಗುತ್ತೆ ಎಲ್ಲ ಸ್ಯಾರೀಸ್ಗೂ. ಸೊ ಒಂದು ಸಿಂಪಲ್ ಡಿಸೈನು ಈ ರೀತಿ ಬರುತ್ತೆ ಫ್ರೆಂಡ್ಸ್. ಇದನ್ನೇ ಕಂಟಿನ್ಯೂ ಮಾಡಿಕೊಂಡು ಇದಕ್ಕೆ ಕುಚ್ಚು ಕಟ್ಕೊಡ್ತೀನಿ. ಸೊ ಇದು ಕುಚ್ಚು ಕಟ್ಟಾದ್ಮೇಲೆ ಈ ರೀತಿ ಕಾಣಿಸುತ್ತೆ. ನಾನಿಲ್ಲಿ ಒಂದೊಂದು ಪರ್ಲ್ ಇಟ್ಟಿದ್ದೀನಿ ಫ್ರೆಂಡ್ಸ್. ಒಂದು ಖಾಲಿ ಕೂಡ ಬಿಟ್ಟಿದ್ದೀನಿ, ಇನ್ನೊಂದು ಪರ್ಲ್ನ ಸ್ಟಿಕ್ ಮಾಡಿದ್ದೀನಿ. ಸೊ ಥ್ರೆಡ್ಡಿಗೆ ಪರ್ಲ್ಗೆ ಬೇಕಂದರೆ ಸ್ಟಿಚ್ ಕೂಡ ಮಾಡ್ಕೋಬೋದು, ಇಲ್ಲ 4 ಚೈನ್ ಗ್ಯಾಪಲ್ಲಿ ಈ ಥರ ಪರ್ಲ್ ಕೂಡ ಆ್ಯಡ್ ಮಾಡ್ಕೋಬೋದು. ಸೊ ಈ ರೀತಿ ಕಾಣಿಸ್ತಾ ಇದೆ ಕುಚ್ಚು ಕಟ್ಟಿದ್ಮೇಲೆ. ಸ್ವಲ್ಪ ನೀಟ್ ಸಿಂಪಲ್ ಡಿಸೈನ್ ಫ್ರೆಂಡ್ಸ್. ವಿತೌಟ್ ಬೀಡ್ಸ್ ಕೂಡ ಹಾಕೋಬೋದು, ವಿತ್ ಬೀಡ್ ಕೂಡ ಹಾಕೋಬೋದು ಈ ಡಿಸೈನು.
ನಾರ್ಮಲ್ ನೀಟ್ ಡಿಸೈನ್ ಒಂದು ನೀವು ಕೂಡ ಟ್ರೈ ಮಾಡಿ, ನಿಮಗೂ ಇಷ್ಟ ಆಗಿದ್ರೆ. ಸೊ ಇದಕ್ಕೆ ಪ್ರೈಸ್ ಬಂದು 450 ಅಬೋ ಚಾರ್ಜ್ ಮಾಡ್ತೀವಿ, ಕಡಿಮೆ ಜಾಸ್ತಿ ನೋಡಿಕೊಂಡು ನೀವು ಮಾಡ್ಕೋಬೋದು. ಪ್ಲೇಸಸ್ ಕೂಡ ಡಿಪೆಂಡ್ ಆಗುತ್ತೆ. ಯಾವುದೇ ರೀತಿ ಬೀಡ್ಸ್ ಯೂಸ್ ಮಾಡಿಲ್ಲ, ಸ್ಟೋನ್ ಚೈನ್ ಸ್ಟಿಕ್ ಮಾಡಿಲ್ಲ, ಯಾವುದೂ ಇಲ್ಲ. ಸೊ ಬರೀ ಥ್ರೆಡಲ್ಲಿ ಮಾಡಿರೋದು. ಒಬ್ಬೊಬ್ರಿಗೆ ತುಂಬ ಇಷ್ಟ ಆಗುತ್ತೆ ಫ್ರೆಂಡ್ಸ್, ಅಂಥವ್ರು ಖಂಡಿತ ಹಾಕಿಸ್ಕೊಳ್ಳಿ, ಚೆನ್ನಾಗಿ ಬರುತ್ತೆ ಡಿಸೈನು. ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಖಂಡಿತ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಹೊಸೊಬ್ಬರು ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.